Good morning. This program is for 4th semester BCom and the subject Corporate Accounting 2, University, Coimbatore University, and this is the 4th session. Once again, chapter we are discussing in this session is Final Accounts of Banking Companies. Objective of this session is to understand the format of profit and loss account and its schedules as working note. In the previous presentation, we understand the format of balance sheet and its schedules as working note, and in this session we are going to understand the profit and loss account format and its schedule. ಅಂದರೆ ಪ್ರೀವಿಯಸ್ ಸೆಷನ್ನಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟು ಮತ್ತು ಶೆಡ್ಯೂಲ್ಸ್ ನೋಡಿದ್ದೀವಿ. ಈ ಸೆಷನ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ಮ್ಯಾಟ್ ಮತ್ತು ಅದರ ಶೆಡ್ಯೂಲ್ಸನ್ನು ಡಿಸ್ಕಸ್ ಮಾಡೋಣ. Okay, look at this. This is the format of profit and loss account. First, let us go for contents. Before that, look at the title, Profit and Loss Account for the year ending 31st March dash. Year ಬರುತ್ತೆ, ಯಾವ ಇಯರ್ ಇರುತ್ತೋ ಆ ಇಯರ್ ಹಾಕ್ಕೊಳ್ಳಿ. ನೆಕ್ಸ್ಟು ಪರ್ಟಿಕ್ಯುಲರ್ಸಲ್ಲಿ ಕಂಟೆಂಟ್ಸ್ ಬರುತ್ತೆ. ಕಂಟೆಂಟ್ಸಲ್ಲಿ ಇನ್ಕಮ್ಸ್ ಬರುತ್ತೆ, ಎಕ್ಸ್ಪೆಂಡಿಚರ್ ಬರುತ್ತೆ. ಮೇಯ್ನಾಗಿ ಇಲ್ಲಿ 4 ಶೆಡ್ಯೂಲ್ಸ್ ಬರುತ್ತೆ. ಫಸ್ಟು ಇಂಟ್ರೆಸ್ಟ್ ಅರ್ನಡ್ ಬರುತ್ತೆ 13 ಶೆಡ್ಯೂಲ್, ಅದರ್ ಇನ್ಕಮ್ಸ್ 14 ಶೆಡ್ಯೂಲ್. ಟೋಟಲ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ಸನ್ನು ಮೈನಸ್ ಮಾಡ್ತೀವಿ. ಏನೇನು ಎಕ್ಸ್ಪೆಂಡಿಚರ್ಸಲ್ಲಿ ಬರುತ್ತಂದರೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಬರುತ್ತೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ, ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್ ಬರುತ್ತೆ. ಅಂದರೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ 15 ಶೆಡ್ಯೂಲ್ ಬರುತ್ತೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ 16 ಶೆಡ್ಯೂಲ್ ಬರುತ್ತೆ, ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್ ಶೆಡ್ಯೂಲ್ ನಂಬರ್ ಇಲ್ಲ, ಬಟ್ ಎಂಟ್ರೀಸ್ ತೋರಿಸ್ಬೇಕಷ್ಟೇ. ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್ ಇದ್ದರೆ ವರ್ಕಿಂಗ್ ನೋಟಲ್ಲಿ ಮಾಡಿ ಆ ಟೋಟಲ್ನ ಇಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಇದು 4 ಶೆಡ್ಯೂಲ್ಸು ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಅರ್ನಡ್, ಅದರ್ ಇನ್ಕಮ್ಸ್, ಇವೆರಡು ಇನ್ಕಮ್ಸ್ ಬರುತ್ತೆ 13th ಆ್ಯಂಡ್ 14th ಶೆಡ್ಯೂಲ್. ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ನೆಕ್ಸ್ಟು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ 15th ಆ್ಯಂಡ್ 16th ಶೆಡ್ಯೂಲ್, ಇವೆರಡು ಎಕ್ಸ್ಪೆಂಡಿಚರ್. ಇನ್ನೊಂದಂದರೆ ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸಲ್ಲಿ ಬರುತ್ತೆ. ಇವೆರಡು ಟೋಟಲ್ ಮಾಡ್ಕೊಳ್ಳಿ. ಫಸ್ಟು ಇನ್ಕಮ್ಸ್ ಟೋಟಲ್ ಮಾಡಿ, ನೆಕ್ಸ್ಟು ಎಕ್ಸ್ಪೆಂಡಿಚರ್ಸ್ ಟೋಟಲ್ ಮಾಡ್ಕೊಳ್ಳಿ. ದೆನ್ ಇನ್ಕಮ್ಸ್ ಟೋಟಲ್ಗೆ ಎ ಅಂತ ಅಸಂಪ್ಷನ್ ಮಾಡಿ, ಎಕ್ಸ್ಪೆಂಡಿಚರ್ ಟೋಟಲ್ಗೆ ಬಿ ಅಂತ ಅಸಂಪ್ಷನ್ ಮಾಡಿ. ನೆಕ್ಸ್ಟ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ಗೆ ಟೋಟಲ್ ಆಫ್ ಎ ದಟ್ ಈಸ್ ಟೋಟಲ್ ಆಫ್ ಇನ್ಕಮ್ ಮೈನಸ್ ಟೋಟಲ್ ಆಫ್ ಬಿ ದಟ್ ಈಸ್ ಟೋಟಲ್ ಆಫ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ನಿಮಗೆ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಸಿಗತ್ತೆ. ಅದು ಪ್ರಾಫಿಟ್ ಫಾರ್ ಕರೆಂಟ್ ಇಯರ್ ಆಯಿತು. ನೆಕ್ಸ್ಟು ಪ್ರಾಫಿಟ್ ಆಫ್ ಲಾಸ್ಟ್ ಇಯರ್ ತೊಗೊಳ್ಬೇಕು. ನಿಮಗೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಕೊಟ್ಟಿರ್ತಾನೆ ಅಥವಾ ಲಾಸು ಕೊಟ್ಟಿರೋ ಚಾನ್ಸಸ್ ಇರುತ್ತೆ. ಪ್ರಾಫಿಟ್ ಇದ್ದರೆ ಪ್ರಾಫಿಟ್ ಆಫ್ ಲಾಸ್ಟ್ ಇಯರ್ ಅಂತ ತೊಗೊಳ್ಳಿ. ಕರೆಂಟ್ ಇಯರ್ ಪ್ರಾಫಿಟ್ ಮತ್ತು ಪ್ರಾಫಿಟ್ ಆಫ್ ಲಾಸ್ಟ್ ಇಯರ್ ಇವೆರಡು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಪ್ರಾಫಿಟ್ ಸಿಗುತ್ತೆ. ದಟ್ ಟೋಟಲ್ ಪ್ರಾಫಿಟ್ ಈಸ್ ಯೂಸ್ಡ್ ಫಾರ್ ಅಪ್ರಾಪ್ರಿಯೇಷನ್ಸ್. ಈಗ ಟೋಟಲ್ ಪ್ರಾಫಿಟ್ಟಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಪ್ರಾಪ್ರಿಯೇಷನ್ಸ್ ಮಾಡ್ತೀವಿ. ಅಪ್ರಾಪ್ರಿಯೇಷನ್ಸಲ್ಲಿ ಏನೇನು ಬರುತ್ತೆ ಅಂದರೆ ಸ್ಟ್ಯಾಚ್ಯುಟರಿ ರಿಸರ್ವ್ ಬರುತ್ತೆ. ಇದು ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀರ ಸ್ಟ್ಯಾಚ್ಯುಟರಿ ರಿಸರ್ವನ್ನು, ಆಯ್ತಲ್ವಾ. ನೆಕ್ಸ್ಟು ಜನರಲ್ ರಿಸರ್ವ್ಸ್ ಆರ್ ಎನಿ ಅದರ್ ರಿಸರ್ವ್ಸ್. ಸ್ಟ್ಯಾಚ್ಯುಟರಿ ರಿಸರ್ವ್ ಬರುತ್ತೆ, ಜನರಲ್ ರಿಸರ್ವ್ ಬರುತ್ತೆ. ನೆಕ್ಸ್ಟು ಎನಿ ಡಿವಿಡೆಂಡ್ಸ್, ಇದು ಪ್ರಪೋಸ್ಡ್ ಡಿವಿಡೆಂಡ್ ಇರ್ಬೋದು, ಇಂಟೀರಿಯಮ್ ಡಿವಿಡೆಂಡ್ಸ್ ಇದ್ದರೆ ಇಲ್ಲಿ ತೋರಿಸ್ತೀರ. ಸ್ಟ್ಯಾಚ್ಯುಟರಿ ರಿಸರ್ವನ್ನ ನೀವು ಕರೆಂಟ್ ಇಯರ್ ಪ್ರಾಫಿಟ್ ಮೇಲೆ 25% ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕು ನೀವು. ಜನರಲ್ ರಿಸರ್ವ್ ಮತ್ತು ಅದರ್ ರಿಸರ್ವ್ಸು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ. ಡಿವಿಡೆಂಡ್ಸು ಹಾಗೆ ಪ್ರಪೋಸ್ಡ್ ಡಿವಿಡೆಂಡ್ ಅಥವಾ ಇಂಟೀರಿಯಮ್ ಡಿವಿಡೆಂಡ್ಸ್ ಕೊಟ್ಟಿರ್ತಾನೆ, ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕು. ಇಷ್ಟು ಅಪ್ರಾಪ್ರಿಯೇಷನ್ಸನ್ನು ನೀವು ಟೋಟಲ್ ಪ್ರಾಫಿಟ್ಟಲ್ಲಿ ಲೆಸ್ ಮಾಡಿದ್ರೆ ನಿಮಗೆ ಸರ್ಪ್ಲಸ್ ಅವೈಲಬಲ್ ಸಿಗತ್ತೆ. ಏನು ಸರ್ಪ್ಲಸ್ ಉಳಿಯುತ್ತೆ ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗತ್ತೆ. ಈಗ ಇದಿಷ್ಟು ಏನಾಯಿತು, ಫಾರ್ಮ್ಯಾಟ್ ಆಯಿತು. ಫಾರ್ಮ್ಯಾಟಲ್ಲಿ ಮೇಯ್ನಾಗಿ 4 ಶೆಡ್ಯೂಲ್ಸ್ ಬಂದಿದೆ. ಈಗ ಪ್ರತಿ ಶೆಡ್ಯೂಲ್ಸಲ್ಲೂ ಸಬ್ ಕಂಟೆಂಟ್ಸ್ ಬರುತ್ತೆ. ಏನೇನು ಸಬ್ ಕಂಟೆಂಟ್ಸ್ ಬರುತ್ತೆ ನೋಡೋಣ. ಈಗ ಫಸ್ಟು ಶೆಡ್ಯೂಲ್ ನಂಬರ್ 13 ಇಂಟ್ರೆಸ್ಟ್ ಅರ್ನಡ್ ಇದೆ. ಇಂಟ್ರೆಸ್ಟ್ ಅರ್ನಡ್ ಅಂದರೆ ಏನೇನು ಇನ್ಕ್ಲೂಡ್ ಆಗುತ್ತೆ. ಫಸ್ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಆನ್ ಅಡ್ವಾನ್ಸಸ್ ಆ್ಯಂಡ್ ಬಿಲ್ಸ್ ಬರುತ್ತೆ. ಇನ್ಕಮ್ಸ್ ಆನ್ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸಸ್ ವಿತ್ RBI ಬರುತ್ತೆ, ಆರ್ ಅದರ್ ಇಂಟರ್ ಬ್ಯಾಂಕ್ ಫಂಡ್ಸ್ ಬರುತ್ತೆ. ನೆಕ್ಸ್ಟ್ ಎನಿ ಅದರ್ಸ್ ಬರುತ್ತೆ. ಇವಿಷ್ಟು ಯಾವುದ್ರಲ್ಲಿ ಬರುತ್ತೆ, ಇಂಟ್ರೆಸ್ಟ್ ಅರ್ನಡಲ್ಲಿ ಬರುತ್ತೆ 13 ಶೆಡ್ಯೂಲ್. 13 ಶೆಡ್ಯೂಲ್ ಟೋಟಲ್ ಮಾಡಿಕೊಂಡ್ರೆ ನಿಮಗೆ ಆ ಟೋಟಲ್ನ ಫಾರ್ಮ್ಯಾಟಲ್ಲಿ ತೋರಿಸ್ಬೇಕಾಗತ್ತೆ. ನೋಡಿ, ಈಗ ಫಸ್ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಂತ
13 ಶೆಡ್ಯೂಲ್ ಫಸ್ಟ್ ಎಂಟ್ರಿ ಇದೆ. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತಂದರೆ ಇಂಟ್ರೆಸ್ಟ್ ಆನ್ ಲೋನ್ ಬರುತ್ತೆ, ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟ್ ಬರುತ್ತೆ, ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್, ಡಿಸ್ಕೌಂಟ್ ಆನ್ ಬಿಲ್ ಡಿಸ್ಕೌಂಟೆಡ್, ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್. ಇವಿಷ್ಟು ಇನ್ಕಮ್ಸ್ ಬ್ಯಾಂಕಿಗೆ ಆಯ್ತಲ್ವಾ. ಈಗ ಇಂಟ್ರೆಸ್ಟ್ ಆನ್ ಲೋನ್, ಬ್ಯಾಂಕ್ ಲೋನ್ ಕೊಟ್ಟಾಗ ಇಂಟ್ರೆಸ್ಟ್ ಬಂದಿರುವಂಥದ್ದು. ಅದೇ ರೀತಿ ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟ್, ಇವೆಲ್ಲ ಲೋನ್ಸ್ ಅಥವಾ ಅಡ್ವಾನ್ಸಸ್ ಕೊಟ್ಟಾಗ ಬರುವಂಥ ಇಂಟ್ರೆಸ್ಟು. ಹಾಗಾಗಿ ಇವು ಇನ್ಕಮ್ ಆಗುತ್ತೆ. ಇದು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಲ್ಲಿ ಬರುತ್ತೆ, 13 ಶೆಡ್ಯೂಲಲ್ಲಿ ಬರುತ್ತೆ. ನೆಕ್ಸ್ಟ್ 14th ಶೆಡ್ಯೂಲ್ ಅದರ್ ಇನ್ಕಮ್ಸ್. ಇದನ್ನು ಬಿಟ್ಟು 13 ಶೆಡ್ಯೂಲಲ್ಲಿ ಏನೇನು ಇನ್ಕಮ್ಸ್ ತೋರಿಸ್ತೀವೋ ಅದನ್ನು ಬಿಟ್ಟು ಬೇರೆ ಯಾವುದಾದ್ರು ಜನರಲ್ ಇನ್ಕಮ್ಸ್ ಇದ್ದರೆ 14th ಶೆಡ್ಯೂಲಲ್ಲಿ ಬರುತ್ತೆ. ಏನೇನು ನೋಡೋಣ. ಕಮಿಷನ್ ಎಕ್ಸ್ಚೇಂಜ್ ಬ್ರೋಕರೇಜ್, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ನೋಡಿ, ಕಮಿಷನ್ ಎಕ್ಸ್ಚೇಂಜ್ ಬ್ರೋಕರೇಜು ಬ್ಯಾಂಕು ಔಟ್ಸೈಡ್ ಕಸ್ಟಮರ್ಸಿಗೆ ಸರ್ವಿಸ್ ಕೊಟ್ಟಾಗ ಕಮಿಷನ್ ತೊಗೊಳ್ಳುವಂಥದ್ದು. ಹಾಗಾಗಿ ಇದು ಇನ್ಕಮ್ಸ್ ಆಗುತ್ತೆ, ಅದರ ಇನ್ಕಮ್ಸಲ್ಲಿ ತೋರಿಸ್ತೀರಾ. ಆಮೇಲೆ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇದ್ದರೆ, ಸಪೋಸ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಎರಡು ಇದ್ದರೆ ಪ್ರಾಫಿಟ್ಟಲ್ಲಿ ಲಾಸನ್ನು ಮೈನಸ್ ಮಾಡಿ ಬ್ಯಾಲೆನ್ಸ್ ತೋರಿಸಿ. ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಲೆಸ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟ್. ಪ್ರಾಫಿಟ್ಟು ಕೊಟ್ಟು ಲಾಸ್ ಇದ್ದರೆ ಮೈನಸ್ ಮಾಡಿ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್, ಬಿಲ್ಡಿಂಗ್ಸ್ ಆ್ಯಂಡ್ ಅದರ್ ಅಸೆಟ್ಸ್ ಲೆಸ್ ಲಾಸ್ ಆನ್ ಸೇಲ್ ಆಫ್ ಲ್ಯಾಂಡ್, ಬಿಲ್ಡಿಂಗ್ ಆ್ಯಂಡ್ ಅದರ್ ಅಸೆಟ್ಸ್. ನೆಕ್ಸ್ಟ್ ಇನ್ಕಮ್ ಅರ್ನ್ಡ್ ಬೈ ವೇ ಆಫ್ ಡಿವಿಡೆಂಡ್ಸ್. ನೆಕ್ಸ್ಟ್ ಮಿಸಲೇನಿಯಸ್ ಇನ್ಕಮ್ಸ್. ಇವಿಷ್ಟು 14th ಶೆಡ್ಯೂಲಲ್ಲಿ ಬರುತ್ತೆ. ನೆಕ್ಸ್ಟು 15th ಶೆಡ್ಯೂಲ್. 15th ಆ್ಯಂಡ್ 16th ಶೆಡ್ಯೂಲ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಎಕ್ಸ್ಪೆನ್ಸಸ್ ಎಲ್ಲ ಇಲ್ಲಿ ಬರುತ್ತೆ. 15th ಶೆಡ್ಯೂಲ್ ಈಸ್ ರಿಲೇಟಿಂಗ್ ಟು ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್. ಏನೇನು ಬರುತ್ತೆ ಇದರಲ್ಲಿ ಸಬ್ ಕಂಟೆಂಟ್ಸ್ ನೋಡೋಣ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಬರುತ್ತೆ, ಇಂಟ್ರೆಸ್ಟ್ ಆನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಇಂಟರ್ ಬ್ಯಾಂಕ್ ಬಾರೋಯಿಂಗ್ಸ್ ಆ್ಯಂಡ್ ಅದರ್ಸ್. ಇದು ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಅಂತ ಹೇಳಿದರೆ ಕಸ್ಟಮರ್ಸು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಟ್ಟಾಗ ಅದಕ್ಕೆ ಏನು ಇಂಟ್ರೆಸ್ಟ್ ಬ್ಯಾಂಕ್ ಕೊಡುತ್ತೆ ಅದಕ್ಕೆ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಅಂತೀವಿ. ಇವು ಎಕ್ಸ್ಪೆಂಡಿಚರ್ ಆಗುತ್ತೆ, ಬ್ಯಾಂಕ್ ಪೇ ಮಾಡೋದ್ರಿಂದ ಇದು ಎಕ್ಸ್ಪೆಂಡಿಚರ್ ಶೆಡ್ಯೂಲಲ್ಲಿ ಬರುತ್ತೆ. 15th ಶೆಡ್ಯೂಲಲ್ಲಿ ತೋರಿಸಿ. ಆಮೇಲೆ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸಲ್ಲಿ ನೋಡಿ ಯಾವ ಡೆಪಾಸಿಟ್ಸ್ ಬೇಕಂದರೆ ಇರ್ಬೋದು. ನೋಟ್ ಇದೆ ನೋಡಿ ಲಾಸ್ಟಲ್ಲಿ. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ಸ್, ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್, ಕರೆಂಟ್ ಅಕೌಂಟ್. ಯಾವ ಡೆಪಾಸಿಟ್ಸ್ ಮೇಲೆ ಇಂಟ್ರೆಸ್ಟ್ ಪೇ ಮಾಡಿದ್ರು ಸೊ 15th ಶೆಡ್ಯೂಲಲ್ಲಿ ಬರುತ್ತೆ. ನೆಕ್ಸ್ಟು 16th ಶೆಡ್ಯೂಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಏನೇನು ಸಬ್ ಕಂಟೆಂಟ್ಸ್ ಬರುತ್ತೆ ಅಂದರೆ ಪೇಮೆಂಟ್ ಆ್ಯಂಡ್ ಪ್ರಾವಿಷನ್ ಫಾರ್ ಎಂಪ್ಲಾಯೀಸ್. ಪೇಮೆಂಟ್ ಟು ಆ್ಯಂಡ್ ಪ್ರಾವಿಷನ್ ಫಾರ್ ಎಂಪ್ಲಾಯೀಸ್ ಅಂದರೆ ಎಕ್ಸಾಂಪಲ್ ಸ್ಯಾಲರೀಸ್ ಬರುತ್ತೆ. ನೆಕ್ಸ್ಟು ರೆಂಟ್, ಟ್ಯಾಕ್ಸಸ್, ಲೈಟಿಂಗ್ಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಬರುತ್ತೆ. ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪಬ್ಲಿಸಿಟಿ ಬರುತ್ತೆ. ಡಿಪ್ರಿಸಿಯೇಷನ್ ಆನ್ ಬ್ಯಾಂಕ್ ಪ್ರಾಪರ್ಟಿ, ಡೈರೆಕ್ಟರ್ಸ್ ಫೀಸ್, ಅಲೋಯೆನ್ಸಸ್ ಎಕ್ಸ್ಪೆನ್ಸಸ್, ಆಡಿಟರ್ಸ್ ಫೀಸ್ ಆ್ಯಂಡ್ ಎಕ್ಸ್ಪೆನ್ಸಸ್, ಪೋಸ್ಟೇಜ್, ಟೆಲಿಗ್ರಾಮ್ ಆ್ಯಂಡ್ ಟೆಲಿಫೋನ್ಸ್, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್, ಇನ್ಶೂರೆನ್ಸ್. ಇಷ್ಟು ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಇಲ್ಲಿ ಟೋಟಲ್ ಮಾಡಿ ಆ ಟೋಟಲ್ ಅಮೌಂಟನ್ನು ನೀವು ಎಲ್ಲಿ ತೋರಿಸ್ಬೇಕಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ಬೇಕಾಗುತ್ತೆ. ದಟ್ಸ್ ಆಲ್ ಅಬೌಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ಮ್ಯಾಟ್ ಆ್ಯಂಡ್ ಶೆಡ್ಯೂಲ್ಸ್. ಓಕೆ, ಥ್ಯಾಂಕ್ ಯು.